ಹಲೋ ನಮಸ್ತೆ ಸ್ಟೂಡೆಂಟ್ಸು, ನಾನು ನಿಖಿಲೇಶ್ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ನಿನ್ನೆ ವಿಡಿಯೋದಲ್ಲಿ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ನು ಅಂದರೆ MIT ಮಣಿಪಾಲ್ ಅವರು ನಡೆಸುವಂತಹ ಮಾಹೆ ಎಕ್ಸಾಮ್ ಬಗ್ಗೆ ನಿನ್ನೆ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೇನೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆರ್ ವಿ ಯೂನಿವರ್ಸಿಟಿ ಬಗ್ಗೆ ಮಾತಾಡ್ತಾ ಇರೋ ಸ್ಟೂಡೆಂಟ್ಸು. ನಾನು ಆರ್ ವಿ ಯೂನಿವರ್ಸಿಟಿ ಅವರು ಸಪ್ರೇಟಾಗಿ RV-SAT ಅಂತ ಎಕ್ಸಾಮನ್ನು ನಡೆಸ್ತಾರೆ. ಅದರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇನೆ. ಓಕೆ, ಸೊ ಯಾರ್ಯಾರು RV ಯೂನಿವರ್ಸಿಟಿಗೆ ಜಾಯ್ನ್ ಆಗಬೇಕು ಅಂತಿದ್ದೀರಾ, ಅವರದ್ದೇ ಆದಂಥ ಸಪ್ರೇಟ್ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಬಿಕಾಸ್ ಇಟ್ ಈಸ್ ಅ ಪ್ರೈವೇಟ್ ಯೂನಿವರ್ಸಿಟಿ, ಅವರದ್ದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಆ್ಯಂಡ್ ಇವರು KCET ಥ್ರೂನು ಕೂಡ ಅಡ್ಮಿಷನನ್ನು ತಗೊಳ್ತಾರೆ. ಓಕೆ, ಸೊ RV ಯೂನಿವರ್ಸಿಟಿ ನಿಮಗೆ ಅಡ್ಮಿಷನ್ ತಗೊಳ್ಳೋದು KCET ಆ್ಯಂಡ್ ಥ್ರೂ RV-SAT. ಓಕೆ, ಮತ್ತು ಮ್ಯಾನೇಜ್ಮೆಂಟ್ ಇರ್ಬೋದು. ಅದು ಬಿಟ್ಟರೆ ನಿಮಗೆ ಬೇರೆ ಯಾವ ಎಕ್ಸಾಮಿಂದನೂ ಕೂಡ RV ಯೂನಿವರ್ಸಿಟಿಯಲ್ಲಿ ನಿಮಗೆ ಅಡ್ಮಿಷನ್ ಆಗೋದಿಲ್ಲ. ಆಯಿತಾ? ಸೊ ನೋಡಿ ಸ್ಟೂಡೆಂಟ್ಸು, RV ಯೂನಿವರ್ಸಿಟಿ ಅನ್ನೋದು ಬೆಂಗಳೂರಲ್ಲಿದೆ. ಬೆಂಗಳೂರಲ್ಲಿ ಎಲ್ಲಿ ಇದೆ ಅಂತ ಕೇಳಿದರೆ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದೆ ನೋಡಿ. ಸೇಮ್ ಕ್ಯಾಂಪಸ್ಸಲ್ಲಿ RV ಯೂನಿವರ್ಸಿಟಿ ಇರೋದು. ಸೇಮ್ ಕ್ಯಾಂಪಸ್ ಕೆಂಗೇರಿಯ ಮೈಸೂರು ರೋಡಲ್ಲಿ ಇರುವಂಥ ಪಟ್ಟಣಗೆರೆ, ಇದರಲ್ಲಿ RV ಯೂನಿವರ್ಸಿಟಿ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಇದನ್ನು ಸ್ಟಾರ್ಟ್ ಆಗಿದ್ದಂಥ ವರ್ಷ ಯಾವತ್ತು ಅಂದರೆ ಯಾವ ಇಯರ್ಲಿ ಸ್ಟಾರ್ಟ್ ಆಯಿತು ಕೇಳಿದರೆ, ಡೇಟ್ ಆಫ್ ಎಸ್ಟಾಬ್ಲಿಷ್ಮೆಂಟ್ RV ಯೂನಿವರ್ಸಿಟಿ ಆ್ಯಕ್ಟ್ನ ಪ್ರಕಾರ 2019 ಆಗಿತ್ತು. ಬಟ್ UGC ನೋಟಿಫಿಕೇಶನ್ ಪ್ರಕಾರ 2021. ಕರೆಕ್ಟಾ? ಸೊ 2021 ಅಂತ ಹೇಳಿದ್ರೆ ಈಗ 3rd ಇಯರ್ ಬ್ಯಾಚ್ ಇದೆ ಆಲ್ರೆಡಿ. ಸೊ 2021 ಸ್ಟಾರ್ಟ್ ಆಗಿದ್ದು, 4th ಇಯರ್ ಬ್ಯಾಚ್ ಈ ವರ್ಷ ಗೊತ್ತಾಗುತ್ತೆ. ಓಕೆ, ಈ ವರ್ಷ ಔಟ್ಪುಟ್ ಗೊತ್ತಾಗುತ್ತೆ. ಸೊ 2021. ಓಕೆ, 4th ಇಯರ್ ಬ್ಯಾಚ್ ಬರಬೇಕು. ಸೊ ಅದು 2021 UGC ನೋಟಿಫಿಕೇಶನ್ ಪ್ರಕಾರ ಬಂದಿದ್ದು. ಓಕೆ, 21 22ಗೆ 1 ಇಯರ್, 22 23ಗೆ 2 ಇಯರ್, 23 24ಗೆ 3 ಇಯರ್, 24 25ಗೆ 4th ಇಯರ್. ಓಕೆ, ಸೊ ಆ ಥರ ನಾವು ಇದನ್ನು ತೊಗೊಂಡ್ರೆ ಸೊ ಟೋಟಲ್ ಆಗಿ 4 ಇಯರ್ಸ್. ಓಕೆ, ರೀಸೆಂಟಾಗಿ ಸ್ಟಾರ್ಟ್ ಆಗಿದ್ದಷ್ಟೇ. ಸೊ ಇದು RV ಯೂನಿವರ್ಸಿಟಿದು ಸ್ಟಾರ್ಟ್ ಆಗಿದ್ದು ವರ್ಷ 2021. ಅದು ಅವರದ್ದೇ ನೋಟಿಫಿಕೇಶನಲ್ಲಿ ನಾನು ಹೇಳಿದ್ದು 2021. ಈಗ ಫಸ್ಟ್ ಆಫ್ ಆಲ್ ಯಾವ ಎಕ್ಸಾಮನ್ನು ಬರೀಬೇಕು? RV ಯೂನಿವರ್ಸಿಟಿ ಇದು ಸ್ಟಾರ್ಟ್ ಆದಂಥ ಡೇಟ್ ಬಗ್ಗೆ ಮಾತಾಡ್ತಾ ಇರೋದು ಇಲ್ಲಿ. RV ಯೂನಿವರ್ಸಿಟಿಯ ಎಕ್ಸಾಮಿನ ಹೆಸರು RV-SAT ಅಂತ ಕರೀತಾರೆ. RV-SAT ಅಂತ ಮೀನಿಂಗ್ RV ಸ್ಕಾಲಾಸ್ಟಿಕ್ ಅಡ್ಮಿಷನ್ಸ್ ಟೆಸ್ಟ್. ಓಕೆ, RV ಅಂತ ಹೇಳಿದ್ರೆ ರಾಷ್ಟ್ರೀಯ ವಿದ್ಯಾನಿಕೇತನ್ ಅಂತ. ಓಕೆ, ಸೊ ಇಸ್ ದ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ RV ಯೂನಿವರ್ಸಿಟಿ. ಇದು RV ಯೂನಿವರ್ಸಿಟಿಗೆ ಮಾತ್ರ. ಈ RV-SAT ಥ್ರೂ ನೀವು RV ಕಾಲೇಜ್ ಆಫ್ ಇಂಜಿನಿಯರಿಂಗಿಗೆ ಅಡ್ಮಿಷನ್ ತೊಗೊಳ್ಳಿಕ್ಕೆ ಆಗೋದಿಲ್ಲ. ಓನ್ಲಿ ಫಾರ್ RV ಯೂನಿವರ್ಸಿಟಿ, ನೆನಪಿಟ್ಕೊಳ್ಳಿ. ಓಕೆ, ಸೊ ಇದು RV-SAT ಅಂತ ಕೊಟ್ಟಿದ್ದವ್ರು ಅಂಡರ್ ಗ್ರಾಜ್ಯುಯೇಟ್ ಮತ್ತು ಪೋಸ್ಟ್ ಗ್ರಾಜ್ಯುಯೇಟ್. ಬಟ್ ನಾನಿಲ್ಲಿ ಪರ್ಟಿಕ್ಯುಲರ್ ಆಗಿ BTech ಬಗ್ಗೆ ಮಾತಾಡ್ತಾ ಇರಲಿಕ್ಕೆ ಹೋಗಿ ಅಂಡರ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಓಕೆ, RV-SAT RV ಸ್ಕಾಲಾಸ್ಟಿಕ್ ಅಡ್ಮಿಷನ್ ಟೆಸ್ಟ್. ಓಕೆ, ಸೊ ಇದಾಯ್ತಲ್ಲ. ಇನ್ನೊಂದು, ಇದರಲ್ಲಿ ಯಾವ ಟೈಪ್ ಕ್ವಶನ್ಸ್ಗಳಿರುತ್ತೆ? ಇದು ಸಿಂಪಲ್ ಬೇಸಿಕ್ ಇಂಗ್ಲೀಷ್ ಕ್ವಶನ್ಸ್ಗಳಿರುತ್ತೆ. ಸಮ್ ಲಾಜಿಕಲ್ ಮ್ಯಾಥ್ ಇರುತ್ತೆ, ಇನ್ಕ್ಲೂಡಿಂಗ್ ಲಾಜಿಕಲ್ ರೀಸ್ನಿಂಗ್ ಇರುತ್ತೆ, ಮ್ಯಾಥ್ ಮತ್ತು ನಿಮ್ಮದು ಬೇಸಿಕ್ ಇಂಗ್ಲೀಷ್ ಕ್ವಶನ್ಸ್ ಇರುತ್ತೆ. 60 ಕ್ವಶನ್ಸ್ ಇರುತ್ತೆ. ಅದರಲ್ಲಿ 6 to 7 ಸೆಕ್ಷನ್ಸ್ಗಳಾಗಿ ಮಾಡಿರ್ತಾರೆ. ಸೊ ಪ್ರತಿಯೊಂದು ಸೆಕ್ಷನ್ಗೆ 10 to 12 ಮಿನಿಟ್ಸ್ ಇರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಓಕೆ, ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಆ್ಯಂಡ್ ಟಾಪ್ ಆಫ್ ದಟ್, ಪರ್ ಇಯರ್ ಫೀಸ್ ನೀವು RV-SAT ಬರೆದಾದ್ಮೇಲೆ ನೀವು ಸೆಲೆಕ್ಷನ್ ಆಗ್ತೀರಾ. ಲೈಕ್ ಇಂಟರ್ವ್ಯೂ ಪ್ರಾಸೆಸ್ ಅಂತ ಇರುತ್ತೆ. ದರ್ ಇಸ್ ನೋ ಸಚ್ ಥಿಂಗ್ ಕಾಲ್ಡ್ ಇಂಟರ್ವ್ಯೂ. 80% ಅಬೋವ್ ಇದ್ದರೆ ನಿಮ್ಮನ್ನು ಸೆಲೆಕ್ಷನ್ ಮಾಡ್ತಾರೆ. ಪರ್ ಇಯರ್ ಫೀಸು 5 lakhs ಇರುತ್ತೆ ಸ್ಟೂಡೆಂಟ್ಸು. ವೆರಿ ಇಂಪಾರ್ಟೆಂಟ್. ಥ್ರೂ RV-SAT ಹೋಗಬೇಕಂದ್ರೆ, RV ಯೂನಿವರ್ಸಿಟಿಗೆ ಹೋಗಬೇಕಂದ್ರೆ ಪರ್ ಇಯರ್ ಫೀಸ್ 5 lakhs. ಸೊ ಓನ್ಲಿ ಫೀಸ್ ಆಗಿ ನಿಮಗೆ 20 lakhs ಆಗುತ್ತೆ ಫಾರ್ 4 ಇಯರ್ಸ್. ಓಕೆ, ಅದನ್ನು ಬಿಟ್ಟು ಮತ್ತೆ ನಿಮ್ಮದು ಏನು ಹೇಳ್ತಾರೆ ಎಕ್ಸ್ಟ್ರಾ ಇದಿದೆ, ಏನೇನು ಸ್ಪೆಂಡಿಂಗ್ ಇದೆ ಅದು ಮಾಡಲೇಬೇಕಾಗುತ್ತೆ. ಸೊ ಓನ್ಲಿ ಆಸ್ ಅ ಫೀಸ್ 20 lakhs ಆಗುತ್ತೆ ಫಾರ್ 4 ಇಯರ್ಸ್. ಓಕೆ, RV ಗೊತ್ತಾಯ್ತಲ್ಲ. ಎಕ್ಸಾಮ್ ಟೈಪ್ ಗೊತ್ತಾಯ್ತಲ್ಲ, ಲಾಜಿಕಲ್ ಮ್ಯಾಥ್ ಮತ್ತು ಅದರಲ್ಲಿ ಲಾಜಿಕಲ್ ಮ್ಯಾಥ್ ಮತ್ತು ಬೇಸಿಕ್ ಇಂಗ್ಲೀಷ್ ಇರುತ್ತೆ. 80% ಪ್ಲಸ್ ಇದ್ದರೆ ನಿಮ್ಮನ್ನು ಇದು ಮಾಡ್ತಾರೆ. ಓಕೆ, ಸೊ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಆ್ಯಂಡ್ ಪರ್ ಇಯರ್ ಫೀಸ್ 5 lakhs. ಗೊತ್ತಾಯ್ತಲ್ಲ ಇದಿಷ್ಟು, ಮತ್ತೇನಿದಿಲ್ಲಲ್ಲ. ಸೊ ಈ ವರ್ಷ ಇನ್ನೂ ಕೂಡ ಡೇಟನ್ನು ಅನೌನ್ಸ್ ಮಾಡಿಲ್ಲ. ಎಕ್ಸ್ಪೆಕ್ಟೆಡ್ ಡೇಟ್ ಯಾವತ್ತಂತ ಕೇಳಿದ್ರೆ ಮೇದು 4th ವೀಕ್ ಆಗಿ ಬರ್ಬೋದು ಅಂತ ಅಂದ್ಕೊಳ್ಬೋದು. ಯಾಕಂತ ಕೇಳಿದ್ರೆ RV-SAT ಈಗ ನಮ್ಮದು KCET ಆಲ್ರೆಡಿ ಇದು ಮಾಡಿದ್ದಾರೆ 16th 17th ಅಂತ. ಏಪ್ರಿಲ್ 16 17 ಅಂತ ಆಲ್ರೆಡಿ ಹೇಳಿದ್ದಾರೆ. ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಸೊ ಇದನ್ನು ಮೇ ಅಂತ ಅಂದರೆ ಎಕ್ಸ್ಪೆಕ್ಟೆಡ್. ಬಟ್ ನನ್ನ ಪ್ರಕಾರ ಮೇವರೆಗೆ ಎಕ್ಸ್ಟೆಂಡ್ ಮಾಡೋದಿಲ್ಲ. ಇದು ಎಕ್ಸ್ಪೆಕ್ಟೆಡ್. ಮೇ ಬಿ ಏಪ್ರಿಲ್ ಮೇ ಒಳಗಡೆ ಮಾಡ್ತಾರೆ. ಓಕೆ, ಸೊ ಮೇ ಎಂಡ್ ಅಂತಿದೆ. ಬಟ್ ಬಿಫೋರ್ ದ್ಯಾಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಓಕೆ, ಸೊ ಯಾರ್ಯಾರು RV-SAT ಎಕ್ಸಾಮಿಗೆ ರಿಜಿಸ್ಟರ್ ಆಗಬೇಕು ಅಂತಿದ್ದೀರಾ, RV ಯೂನಿವರ್ಸಿಟಿ ಅಂತ ಅವ್ರದ್ದೊಂದು ಇದಿದೆ, ಅಫಿಷಿಯಲ್ ವೆಬ್ಸೈಟ್ ಇದೆ. ಅದಕ್ಕೆ ವಿಸಿಟ್ ಮಾಡಿ ಎಲ್ಲೂ ಕೂಡ ನೀವು ಫಸ್ಟಿಗೆ ರಿಜಿಸ್ಟರ್ ಮಾಡಿ, ಅದಾದಮೇಲೆ ಅಪ್ಲಿಕೇಶನ್ ಫಾರ್ಮನ್ನು ಕೂಡ ಫಿಲ್ ಮಾಡ್ಬೋದು. ನೀವು ಇದಕ್ಕೆ ಹೋದರೆ ಏನು ಇಂಟರ್ನೆಟ್ಟಿಗೆ ಹೋದರೆ ನೋಡ್ಬೋದು ನೀವು RV ಯೂನಿವರ್ಸಿಟಿ ಅಂತ ಕೊಟ್ಟರೆ ಅಲ್ಲಿ ನಿಮಗೆ RV ಯೂನಿವರ್ಸಿಟಿ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಏನು ಅಪ್ಲಿಕೇಶನ್ನ ಫಿಲ್ ಮಾಡ್ಬೋದು. ಅಪ್ಲಿಕೇಶನ್ಸ್ ಇರುತ್ತೆ ಅಲ್ಲಿ. ನೀವು ಎಲ್ಲದಕ್ಕೆ ಹೋದರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಬೇಕಾದ್ರೆ ಅಪ್ಲೈ ನೌ ಅಂತಿದೆ,
ಅಲ್ಲಿಗೆ ಹೋಗ್ಬೋದು, ಅಲ್ಲಿಗೆ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಓಕೆ, ಸೊ ಇದು ಆರ್ ವಿ ಸ್ಯಾಟ್ ಎಕ್ಸಾಮ್ ಬಗ್ಗೆ ಹಿಂದಿನ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ನಿಮಗೆ ಮಣಿಪಾಲ್ ಬಗ್ಗೆ ಮಾಡಿದ್ದೇನೆ. ಮಣಿಪಾಲ್ ಅಕಾಡೆಮಿ ಫೈರ್ ಎಜುಕೇಷನ್ನು, ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಕಾಲೇಜಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಇವತ್ತು ಇದು ಆರ್ ವಿ ಸ್ಯಾಟ್ ಬರೆದು ನೀವು ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಡ್ಮಿಷನ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಓನ್ಲಿ ಫಾರ್ ಆರ್ ವಿ ಯೂನಿವರ್ಸಿಟಿ ಆ್ಯಂಡ್ ಪರ್ ಇಯರ್ ಫೀಸ್ ವಿಲ್ ಬಿ 5 lakhs. ಓನ್ಲಿ ಫೀಸ್ ಬಗ್ಗೆ ಮಾತಾಡ್ತಾ ಇರೋದು. ಫಾರ್ 4 years ಇಟ್ ವಿಲ್ ಬಿ 20 lakhs. ಆ್ಯಂಡ್ ಎಕ್ಸಾಮ್ ಯಾವುದ್ರ ಮೇಲೆ ಇರುತ್ತೆ ಕೇಳಿದ್ರೆ ಬೇಸಿಕ್ ಇಂಗ್ಲೀಷ್ ಮತ್ತು ಮ್ಯಾಥಮೆಟಿಕ್ಸ್ ಮೇಲೆ ಇರುತ್ತೆ, ಲಾಜಿಕಲ್ ರೀಸನಿಂಗು ಅದಲ್ಲೇ ಇರುತ್ತೆ. ಸೊ 80% ಅಬೋ ಇದ್ದರೆ ನಿಮ್ಮನ್ನು ಸೆಲೆಕ್ಷನ್ ಮಾಡ್ತಾರೆ. ಸೊ ಇದು ಆಯಿತಾ. ಸೊ ಸ್ಟಾರ್ಟ್ ಆಗಿದ್ದು 2021 UG ನೋಟಿಫಿಕೇಶನ್ ಪ್ರಕಾರ 2021. ಇನ್ನೂ ಬ್ಯಾಚ್ ಔಟ್ಪುಟ್ ಆಗಿಲ್ಲ, ನೆನಪಿಟ್ಕೊಳ್ಳಿ. ಇನ್ನೂ ಕೂಡ ಇಂಜಿನಿಯರಿಂಗ್ ಬ್ಯಾಚ್ ಔಟ್ಪುಟ್ ಆಗಿಲ್ಲ. ಪ್ಲೇಸ್ಮೆಂಟ್ ಬಗ್ಗೆ ಇನ್ನೂ ಕೂಡ ಗೊತ್ತಿಲ್ಲ. ಬಟ್ ಎನಿವೇ ಆರ್ ವಿ ಯೂನಿವರ್ಸಿಟಿ ಅಂಡರ್ ಬರ್ಲಿಕ್ಕೆ ಹೋಗಿ ಪ್ಲೇಸ್ಮೆಂಟಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ. ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಲೆವೆಲಿಗೆ ಹೋಗದೇ ಇದ್ದರೂ ಕೂಡ ಒಂದು ಲೆವೆಲಿಗೆ ಏನು ಪ್ರಾಬ್ಲಮ್ ಇಲ್ಲ ಆರ್ ವಿ ಯೂನಿವರ್ಸಿಟಿ, ಯು ಕ್ಯಾನ್ ಗೋ. ಓಕೆ, ಸೊ ಆರ್ ವಿ ಯೂನಿವರ್ಸಿಟಿಯ ಬಗ್ಗೆ ನನ್ನ ಒಪಿನಿಯನನ್ನು ಏನು ಮಾಡ್ತಾ ಇದ್ದೇನೆ ನಾನು ಈ ವರ್ಷ ಎಲ್ಲ ಕಾಲೇಜಿಗೂ ಕೂಡ ಪರ್ಸ್ನಲಾಗಿ ಭೇಟಿ ಕೊಡ್ತಾ ಇದ್ದೇನೆ, ವಿಸಿಟ್ ಮಾಡ್ತಾ ಇದ್ದೇನೆ. ಸ್ಟೂಡೆಂಟ್ಸ್ಗಳ ಜೊತೆ, ಎಲ್ಲ ಕಾಲೇಜಿನ ಸ್ಟೂಡೆಂಟ್ಸ್ಗಳ ಜೊತೆ, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೈನಲ್ ಇಯರ್ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಕಾಲೇಜಿನ ಒಳಗೆ ಹೋಗಿ ಅಲ್ಲಿ ನೋಡ್ಕೊಂಡು ಬಂದು ಅದಾದ ನಂತರ ನಾನು ನಿಮಗೆ ಕಾಲೇಜಿನ ಅಪ್ಡೇಟ್ಗಳನ್ನು ಫ್ಯೂಚರ್ ಇದರಲ್ಲಿ ಕೊಡ್ತೇನೆ. ಫ್ಯೂಚರ್ ವೀಡಿಯೋದಲ್ಲಿ ಕೊಡೋದಿಲ್ಲ. ನಮ್ಮದು ಕೌನ್ಸಿಲಿಂಗ್ ಅಂತ ಸ್ಟಾರ್ಟ್ ಮಾಡ್ತೇವೆ, ಆಪ್ಷನ್ ಎಂಟ್ರಿನ ಮಾಡ್ತೇವೆ, ಅದರಲ್ಲಿ ಕೊಡ್ತೇವೆ. ಅಲ್ಲಿ ಪ್ರತಿಯೊಂದು ಕಾಲೇಜಿಗೆ ಪರ್ಸನಲ್ ಆಗಿ ನಾನೇ ವಿಸಿಟ್ ಮಾಡಿ ಪ್ರತಿಯೊಂದು ಸ್ಟೂಡೆಂಟ್ಗಳ ಜೊತೆ ರಿವ್ಯೂವನ್ನು ತೊಗೊಂಡು ಕಾಲೇಜ್ ಒಳಗಡೆ ಹೇಗಿದೆ, ಈಗ ಲೈಕ್ ಹಾಸ್ಟೆಲ್ ಇರ್ಬೋದು, ಫುಡ್ ಇರ್ಬೋದು ಅಥವಾ ಲೈಬ್ರರಿ, ಎಲ್ಲದನ್ನು ನಾನೇ ಪರ್ಸನಲ್ ಆಗಿ ವಿಸಿಟ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ನ ತೊಗೊಂಡು ಬಂದು ಅದನ್ನು ನಮ್ಮ ಕೌನ್ಸಿಲಿಂಗ್ ಯಾರ್ಯಾರು ಜಾಯ್ನ್ ಆಗ್ತಾರೆ ಅವರಿಗೆ ಕೊಡ್ತೇವೆ. ಓಕೆ, ಸೊ ಇಫ್ ಯು ವಾಂಟ್ ಟು ಗೆಟ್ ಮೋರ್ ಇನ್ಫಾರ್ಮೇಷನ್ ನಮ್ಮ ಕೌನ್ಸಿಲಿಂಗ್ ಗ್ರೂಪನ್ನು ಸ್ಟಾರ್ಟ್ ಮಾಡ್ತೇವೆ. ಅದ್ರ ಬಗ್ಗೆ ನಾನಿನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ, ಸ್ವಲ್ಪ ದಿನದಲ್ಲಿ ಅನೌನ್ಸ್ ಮಾಡ್ತೇನೆ. ಯು ಕ್ಯಾನ್ ಜಾಯಿನ್. ಓಕೆ, ಆಪ್ಷನ್ ಎಂಟ್ರಿನೂ ಕೂಡ ನಾವೇ ಮಾಡಿಕೊಡ್ತೇವೆ. ಪ್ಲಸ್ ಎಲ್ಲ ಕಾಲೇಜಿನ A to Z ಇನ್ಫಾರ್ಮೇಷನ್ನ ಪರ್ಸ್ನಲಿ ನಾನು ಹೋಗಿ ವಿಸಿಟ್ ಮಾಡಿ ಎಲ್ಲದನ್ನು ತೊಗೊಳ್ತಾ ಇದ್ದೇವೆ. ನಾವೇ ಹೋಗಿ, ನಮ್ಮದು ಟೀಮ್ ಹೋಗಿ, ನಾನು ಹೋಗ್ತಾ ಇದ್ದೇನೆ, ನಮ್ಮ ಟೀಮ್ ಹೋಗಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಡು ನಿಮಗೆ ಕಲೆಕ್ಷನ್ ಮಾಡ್ತೇವೆ. ಅದು ಯಾರ್ಯಾರು ನಮ್ಮ ಕೌನ್ಸಿಲಿಂಗಿಗೆ ಜಾಯ್ನ್ ಆಗ್ತಾರೆ ಅವ್ರಿಗೆ ಹೋಗ್ತೇವೆ. ಓಕೆ, ಎನಿವೆ ಇದು ನಾನು ಆರ್ ವಿ ಯೂನಿವರ್ಸಿಟಿ ಬಗ್ಗೆ ಮಾತಾಡಿದ್ದು. ಸೊ ಇದ್ರ ಬಗ್ಗೆ ಏನಾದರೂ ಡೌಟ್ಗಳಿದ್ರೆ ಮುಂದಿನ ಈ ವಿಡಿಯೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ಗಳಿದ್ರೆ ಮುಂದಿನ ವಿಡಿಯೋದಲ್ಲಿ ನ್ಯೂ ಕ್ಯಾಟ್ ಲೈಕ್ ನಿಟ್ಟೆ ಇದೆಯಲ್ಲ, NMIT ನಿಟ್ಟೆ ಒಂದು ಬೆಂಗಳೂರು, ಒಂದು ಕಾರ್ಕಳ, ಇದರದ್ದು ಕಂಪ್ಲೀಟ್ ವಿಡಿಯೋವನ್ನು ನೆಕ್ಸ್ಟ್ ಮಾಡ್ತೇನೆ. ಅಲ್ಲೂ ಕೂಡ ಸ್ಕಾಲರ್ಶಿಪ್ ಟೆಸ್ಟ್ ಇದೆ ನಿಮಗೆ. ಅಲ್ಲಿ ಪರ್ ಇಯರ್ ಫೀಸ್ ಆಗೋದು ಓನ್ಲಿ 20,000 to 30,000 ನಿಟ್ಟೆ. ಆ ಸ್ಕಾಲರ್ಶಿಪ್ ಟೆಸ್ಟನ್ನು ನೀವು ಹೇಗೆ ಅಟೆಂಡ್ ಮಾಡಬೇಕು, ಯಾರೆಲ್ಲ ಎಲಿಜಿಬಲ್ ಇರ್ತೀರ ಅನ್ನೋದನ್ನು ಮುಂದಿನ ನ್ಯೂ ಕ್ಯಾಟ್ ಇದರಲ್ಲಿ ಮುಂದೆ ವಿಡಿಯೋನ ಅಪ್ಲೋಡ್ ಮಾಡ್ತೇನೆ, ಅದರಲ್ಲಿ ಇದು ಮಾಡ್ತೇನೆ. ಓಕೆ, ಸೊ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಗಳಿದ್ರೆ ದಯವಿಟ್ಟು ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಒಂದು ಲೈಕ್ ಕೊಡಿ, ಯಾರ್ಯಾರಿಗೆ ನೀಡಿದೆ ಅವರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ